ವಿಜಯಪುರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಬರಗಾಲ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಆಗಿದೆ. ಕೇಂದ್ರಕ್ಕೆ ಮನವಿ ಪತ್ರ ಸಲ್ಲಿಸಿ ಭೇಟಿ ಮಾಡಿದರೂ ಕೂಡ ರಾಜ್ಯಕ್ಕೆ ಹಣ ನೀಡಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದ ಮೇಲೆ ಹಣಕ್ಕೆ ಒತ್ತಾಯ ಮಾಡಲಿಲ್ಲ, ಕೇಂದ್ರದ ವಿರುದ್ಧ ಧ್ವನಿ ಎತ್ತಿಲ್ಲ, ರಾಜ್ಯಕ್ಕೆ ಹಣ ಬೇಕು ಅಂತ ಕೇಳಲಿಲ್ಲ, ಮಣಿಪುರದ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಯಾರೂ ಮಾತನಾಡಲಿಲ್ಲ, ಯುಪಿಯಲ್ಲಿ ಎಂಪಿಯನ್ನ ಗುಂಡಿಕ್ಕಿ ಕೊಂದಾಗಲೂ ಕೂಡ ಅಮಿತ್ ಶಾ ಬಾಯ್ ಬಿಡಲಿಲ್ಲ, ಬಿಜೆಪಿಯವರು ರಾಜ್ಯದಲ್ಲಿದ್ದಾಗಲೇ ಅತಿ ಹೆಚ್ಚು ಬಾಂಬ್ ಸ್ಫೋಟ ಪ್ರಕರಣ ಆಗಿದ್ದಾವೆ, ಬೇಕಾದ್ರೆ ದಾಖಲೆ ತೆಗೆದು ನೋಡ್ಲಿ ಅಂತ ಮೋದಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಕಾರಣ ಏನಂದರೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ನಮ್ಮ ರಾಜ್ಯದ ಜನತೆ ಮೇಲಿರ್ತಕ್ಕಂಥ ಕೋಪ, ಅಥವಾ ಕರ್ನಾಟಕ ಅಂದರೆ ಅವರಿಗೆ ಒಂಥರ ಅಸಡ್ಡೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನ ಕಾಂಗ್ರೆಸ್ಗೆ ಕೊಟ್ಬಿಟ್ರು ಅಂತ ಅವರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಪಾಪ 28 ದಿನ ನಮ್ಮ ರಾಜ್ಯಕ್ಕೆ ಬಂದೋಗಿದ್ರು. ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 28 ದಿನ ಬಂದಿದ್ರು ದಂಡಯಾತ್ರೆ. ಅಮಿತ್ ಶಾ ಅವರು 21 ದಿನ ಬಂದಿದ್ದರು. ಇಷ್ಟೆಲ್ಲ ಮಾಡಿದ್ರು ಕರ್ನಾಟಕದವರು ಓಟ್ ಹಾಕಿಲ್ಲ ಅಂತ ಕೋಪಕ್ಕೆ ನಮಗೆ ರೈತರ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ. ನಮ್ಮ ರೈತರ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ. ಅಂದರೆ ರೈತರ ಬಗ್ಗೆ ಇವರಿಗೆ ಕಾಳಜಿ ಇದ್ದಿದ್ದರೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಅಥವಾ ದೇಶದ ಗೃಹ ಮಂತ್ರಿಯಾಗಿ ಯಾವತ್ತೋ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಎಲ್ಲ ರಾಜ್ಯದ 7 ಕೋಟಿ ಜನರಲ್ಲಿ 5 ಕೋಟಿ, ಕನಿಷ್ಠ 5 ಕೋಟಿ ಜನ ರೈತರಿದ್ದಾರೆ. ಎಲ್ಲರೂ ಮನಸ್ಸಿಗೂ ಇದು ಹೋಗಿದೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಮತ್ತು ಎರಡನೇದಾಗಿ ನಮ್ಮ ರಾಜ್ಯದಿಂದ 4,34,000 ಕೋಟಿ ಕೇಂದ್ರಕ್ಕೆ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಹೋಗುತ್ತೆ. ಅದು ಸೆಂಟ್ರಲ್ ಎಕ್ಸೈಸ್ ಇರ್ಬೋದು, ಅಥವಾ ITBT ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ನಮ್ಮ GST ಇರ್ಬೋದು, ಈ ಥರ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಕೇಂದ್ರಕ್ಕೆ 4,34,000 ಕೋಟಿ ಹೋಗುತ್ತೆ. ಇಷ್ಟೆಲ್ಲ ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರ ನೆನೆ ಮಾತಾಡ್ತಾರೆ, ಏನೋ ಮಾತೃಶಕ್ತಿ ಅಂತ. ನಿನ್ನ ಮಾತೃಶಕ್ತಿ ಎಲ್ಲಪ್ಪ ಹೋಗಿತ್ತು? ಮಣಿಪುರದಲ್ಲಿ ಆ ಹೆಣ್ಮಗುನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಇದು ಮಾಡಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ಮಾತೃಶಕ್ತಿ ಅವತ್ತು? ಕಾನೂನೆಲ್ಲಿದೆ? ಆಮೇಲೆ ಇನ್ನೂ ಅನೇಕ ಪ್ರಕರಣಗಳು, ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಭಯ ಬಿಡಲಿಲ್ಲ, ಮಾತಾಡಲೇ ಇಲ್ಲ. ಮೋದಿಯವರಿಗೆ ಅವರು ಚುನಾವಣೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋಯಿತು ಅಂತ ಹೇಳ್ತಾರೆ. ಒಟ್ಟು 6 ಕಡೆ BJP ಸರ್ಕಾರ ಇದ್ದಾಗ ಬಾಂಬ್ ಬ್ಲಾಸ್ಟ್ ಆಯಿತು, 6 ಕಡೆ ಆಯಿತು. ನಮ್ಮ ಸರ್ಕಾರದಲ್ಲಿ ಮೊನ್ನೆ ಆಯಿತು, ಎಲ್ಲಿ? ರಾಮೇಶ್ವರಂ. ಅದು ಈಗ ನರೇಂದ್ರ ಮೋದಿ ಅವರು ಹೇಳಿ, ಯಾರ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಜಾಸ್ತಿ ಆಯಿತು? BJP ಅವ್ರ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲ? BJP ಅವ್ರ ಕಾಲ